Yes, who's this? Sir, I'm James from Bank of America. We are offering you so many kinds of loans. Would you like to buy such a kind of loans from us? No, I don't need. Sir, please take your own decision after getting details from us. What are the details? Sir, actually, we are dealing with so many kinds of loans, such as housing loans, personal loans. Yeah. I will come to your bank within next 2 days. Thank you very much, Mr. James. Okay? Thank you. Okay, thank you. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ನನ್ ಕೆಲ್ಸನೇ ಹಾಗೆ. ಸೀನಿಯರ್, 1 ನಿಮಿಷ. ನಾನು ಇವನು 2 ವರ್ಷದಿಂದ ಲವ್ ಮಾಡ್ತಿದೀವಿ. ನಾನ್ ರಾತ್ರಿ ಇಲ್ಲಿ ಕೆಲ್ಸ ಮಾಡ್ತಿರೋದ್ರಿಂದ ಅವನು ಅನುಮಾನ ಪಡ್ತಿದ್ದಾನೆ. ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನಪ್ಪ? ಅದಲ್ಲ ಸಾರ್, ಒಂದ್ ಹುಡುಗಿ ರಾತ್ರಿ ಒಬ್ಳೆ ಕೆಲ್ಸಕ್ ಹೋಗಿ ಮನೇಲಿ ಹಗ್ಲಲ್ಲಿ ನಿದ್ದೆ ಮಾಡ್ತಿದ್ರೆ ಏನೋ ಕೆಟ್ಟ ಕೆಲ್ಸ ಮಾಡ್ತಿದ್ದಾಳೆ ಅಂತ ಅಕ್ಕಪಕ್ಕದವ್ರು ತಪ್ಪಾಗಿ ಮಾತಾಡ್ತಿದಾರೆ ಸಾರ್. ದಡ್ಡ ಮಾಡದ್ರಲ್ಲೆಲ್ಲ ತಪ್ಪುಡ್ಕೋದೇ ಕಣ ಅಕ್ಕಪಕ್ಕದವ್ರ ಕೆಲ್ಸ. ಈಗ ಪಕ್ಕದಲ್ಲಿರೋ ಪಾಕಿಸ್ತಾನ ನಮ್ ತಪ್ಪೇಳಲ್ವಾ? ನಾವ್ ಅವ್ರ ತಪ್ಪೇಳಲ್ವಾ? ದಡ್ಡ ಜೇಮ್ಸ್, ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳ ಅವನ್ಗೆ. ಅದೇನು ಅಂದ್ರೆ ಇದೊಂದು ಕಾಲ್ ಸೆಂಟರ್ ಕಣಪ್ಪ. ಇಲ್ಲೊಂದು 150 ಹುಡುಗರು 150 ಹುಡುಗಿರ್ ಕೆಲಸ ಮಾಡ್ತಾರೆ. ಅದಲ್ಲದೆ ಅವ್ರ ಜೊತೆಗೆ ನಮ್ಮಂತ ಸೀನಿಯರ್ಸು ಕೆಲಸ ಮಾಡ್ತಾರೆ. ದಿಸ್ ಇಸ್ ಅನ್ ಅಮೆರಿಕನ್ ಕಂಪನಿ. ನಮ್ ಕೆಲಸ ಏನು ಅಂದ್ರೆ ಅಮೆರಿಕದಲ್ಲಿರೋ ಬ್ಯಾಂಕ್ಗಳು ಕೊಡೋಂತ ಲೋನ್ನ ಅಮೆರಿಕದಲ್ಲಿರೋ ಜನರಿಗೆ ಕೊಡ್ಸೋದಕ್ಕಾಗಿ ನಾವ್ ಇಲ್ಲಿ ಕುತ್ಕೊಂಡು ಪಂಚಾಯತಿ ಮಾಡ್ತೀವಿ. ಅದನ್ನ ನಾವ್ಯಾಕೆ ಮಾಡ್ತೀವಿ ಅಂತ ನೀನ್ ಅನ್ಕೋಬಹುದು. ಬರೀ ಮಾತಲ್ಲೇ ಮನೆ ಕಟ್ಟೋ ಅಂತ ಸಂಸ್ಕೃತಿ ನಮ್ದು. ಇಂಥ ಕೆಲಸ ಮಾಡಕ್ಕಾಗಲ್ವಾ? ಅಷ್ಟು ಅಲ್ದೇನೆ ಅವ್ರು ಕೊಡೋ ಸ್ವಲ್ಪ ಸಂಬಳನ ಎಲ್ಲದನ್ನು ಎಲ್ಲಾ ತರದಲ್ಲೂ ಮುಚ್ಚಿಕೊಂಡು ತಗೊಳ್ಳೋಂತ ಸಂಸ್ಕೃತಿ ಕೂಡ ನಮ್ದೇನೆ. ನಾವೇನ್ ಅನ್ಕೊಂಡಿದೀವಿ, ಬ್ರಿಟಿಷರು ನಮ್ಮಿಂದ ತಗೊಂಡೋಗಿರುವಂತ ಎಲ್ಲಾ ಸಂಪತ್ತನ್ನು ನಾವು ಮತ್ತೆ ತಗೊಂಡ್ ಬರ್ತಾ ಇದೀವಿ ಅಂತ ನಾವ್ ಅನ್ಕೊಳ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಏನ್ ನಡೀತಿದೆ ಅಂದ್ರೆ ಅವ್ರು ನಮ್ಮನ್ನ ನೈಸ್ ಆಗಿ ಯಾಮಾರಿಸ್ತಾ ಇದ್ದಾರೆ. ಇಷ್ಟೇ ನೋಡಪ್ಪ ಕತೆ. ಇದಕ್ಕಿಂತ ವಿವರವಾಗಿ ಹೇಳೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಕಣ. ಇದಕ್ಕೆ ಇವಳು ರಾತ್ರಿ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನೆ ನಿನ್ ಡೌಟ್? ಹೌದು. ಈಗ ಅಮೆರಿಕದಲ್ಲಿ ಹಗಲು ಕಣೋ. ಅವ್ರ ಹಗಲಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮಗ್ ದುಡ್ಡು. ಇದು ಇಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಷ್ಟೋ ಊರಲ್ಲಿ ಎಷ್ಟೋ ಜನ ಇದೇ ಕೆಲ್ಸನೇ ಮಾಡ್ತಾ ಇರೋದು ಕಣ. ಇದು ಗೊತ್ತಿಲ್ದ ಆ ಹೆಣ್ಮಗನ್ ಮನ್ಸು ನಿಸ್ತೇನೋ ಗೂಬೆ ಹೋಗ. ಅದ್ ಅರ್ಥ ಆಗುತ್ತೆ ಸಾರ್. ಮೊನ್ನೆ ಈ ಆಫೀಸ್ಗೆ ಬಂದು ಲಕ್ಷ್ಮಿ ಇಲ್ಲಿ ಕೆಲ್ಸ ಮಾಡ್ತಾರಂತ ಕೇಳ್ದೆ. ಅಂತವ್ರು ಯಾರು ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ಲಕ್ಷ್ಮಿ, ಸರಸ್ವತಿ, ಅಂಗಾಳ ಪರಮೇಶ್ವರಿ ಅಂತ ಹೆಸರಿಟ್ಕೊಂಡ್ರೆ ಅಮೆರಿಕದವ್ರಿಗೆ ಅರ್ಥ ಆಗುತ್ತಾ? ನಾವು ಎಲ್ಲರ ಹೆಸರನ್ನು ಬದಲಾಯಿಸಬೇಕು. ನಿಮ್ ಹುಡುಗಿ ಹೆಸರು ಮಾರ್ಗ್ರೆಟ್, ನನ್ನ ಹೆಸರು ಜೇಮ್ಸ್, ಈ ಕರಿನ್ ಹೆಸರು ವೈಟ್. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ತಮ್ಮ ನಿಜವಾದ ಹೆಸರು ನೆನ್ಪೇ ಇರೋದಿಲ್ಲ. ಸರಿ, ಇಷ್ಟೊಂದ್ ಕೆದಕಿ ಪ್ರಶ್ನೆ ಕೇಳ್ತಾ ಇದೀಯಲ್ಲ, ನೀನೇನ್ ಕೆಲಸ ಮಾಡ್ತಾ ಇದೀಯಾ? ಓದಿಗ್ ತಕ್ಕ ಕೆಲ್ಸ ಹುಡುಕ್ತಾ ಇದೀನಿ. ಏನ್ ಓದಿದ್ಯಾ? 8ನೇ ಕ್ಲಾಸು. 8ನೇ ಕ್ಲಾಸು? 8ನೇ ಕ್ಲಾಸ್ ಓದ್ದೋರು ಒಂದು MMSಕ್ ಹೋಗ್ಬೇಕು, ಇಲ್ಲ ಎಲೆಕ್ಷನ್ಗೆ ನಿಲ್ಬೇಕು. ನೆಟ್ಗೊಂದ್ ಕೆಲ್ಸ ಮಾಡ್ದಿರೋ ನೀನು ರಾತ್ರಿ ಎಲ್ಲ ಕೆಲ್ಸ ಮಾಡ್ತಿರೋ ಆ ಹುಡುಗಿ ಮೇಲೆ ಸಂದೇಹ ಪಡ್ತೀಯಲ್ಲ? ಲವ್ ಮಾಡ್ಬೇಕಾದ್ರೆ ಹೀಗೆ ನೀನು ಇನ್ನ ಮದ್ವೆಯಲ್ಲಿ ತಾಳಿ ಎತ್ಕೊಡೋ ಪುರೋಹಿತರ ಮೇಲೆ ಸಂದೇಹ ಪಡಲ್ವಾ? ಇನ್ಮೇಲಿಂದ ನೀನ್ ಇವಳ ಜೊತೆ ಮಾತಾಡೋದ್ ನೋಡಿದ್ರೆ ಸೌತೆಕಾಯಿ ಕತ್ತರ್ಸಾಕ್ ಬಿಡ್ತೀನಿ. ಹೋಗ. ಏನ್ ಸೀನಿಯರ್ ನೀವು ಕನೆಕ್ಟ್ ಮಾಡಿ ಅಂದ್ರೆ ಕಟ್ ಮಾಡಿದ್ರಿ? ನಾನೇನಮ್ಮ ಕಟ್ ಮಾಡ್ದೆ? ಇವನ್ಗೆ ಕೆಲ್ಸದ ಬಗ್ಗೆ ಹೇಳೋ ಅಂತ ಅಂದ್ರೆ ಏನೇನ ಹೇಳ್ಬಿಟ್ಟು ಅವ್ನಿಗೆ ಕನ್ಫ್ಯೂಸ್ ಮಾಡಿಸ್ಬಿಡ. ಹೋಗಮ್ಮ ನೀನು. ನಿಂತ್ಕೊಳ್ಳೋ, ಅವ್ರಿಬ್ರು ಲೂಸು. ನಿಂತ್ಕೊಳ್ಳೋ. ಲೂಸಾ? ಏನೋ ಒಂದೇ ಸಲಿಕೆ ನಮ್ಮಿಬ್ರು ಲೂಸ್ ಅಂದ್ಬಿಟ್ಲು. ಆಗ ಅಂದ್ಲು, ನನ್ ಕಿವಿಗ್ ಬೀಳ್ಲೇ ಇಲ್ವಲ್ಲ. ಕಿವಿಗೆ ಬೀಳ್ಲೇ ಅಲ್ವಾ? ಏನ್ ಲುಕ್ ಕೊಡ್ತಾ ಇದೀಯೋ? ಬಾಯಿ ಮುಚ್ಕೊಂಡು ನನ್ ಕೆಲ್ಸ ನೋಡ್ಕೊಂಡ್ರೆ ಒಳ್ಳೇದು. ಅಮ್ಮ ಸಾರಿ ಮಾ. ಇಟ್ಸ್ ಓಕೆ. ಹೇಳ್ದಂಗೆ ಗುದ್ಬಿಟ್ಟೆಲ್ಲ. ತಗೋ, ನೀನೇ ಗೆದ್ದೆ. ಇಟ್ಕೋ 100 ರೂಪಾಯಿನ. ಏನಂದ್ರೆ ಹೇಳಿದ್ಯಾ? ಹೊಡಿತಾಳೆ ಅಂದಿದ್ದೆ ತಾನೆ. ಈಗ ನಾನೇ ಗೆದ್ದಿದ್ದು, ಕೊಡು 100 ರೂಪಾಯಿ. ಇದನ್ನು ಹೇಳಿದ್ಯಾ? ಹೌದು, ನೋಡೋಕೆ ಅಜ್ಜಿ ತರ ಇರ್ತಾಳೆ ಅಂದಿದ್ದೆ. ಇವಳು ನೋಡಿದ್ರೆ ಹುಡುಗಿ ತರ ಇದ್ದಾಳೆ. ಯಾರನ್ನ ನೋಡಿ ಅಜ್ಜಿ ಅಂತ್ಯಾ? ಸಾಯಿಸ್ಬಿಡ್ತೀನಿ. ಹೋಗ ಕಡೆ. ಇದನ್ನೆಲ್ಲ ಎಲ್ಲಿ ಕುತ್ಕೊಂಡ್ ಬರ್ಕೊಂಡ್ ಬರ್ತೀಯ ನೀನು? ಇಷ್ಟು ಕೆಪಾಸಿಟಿ ಇಟ್ಕೊಂಡು ಇಲ್ಲೇನೋ ಕೆಲ್ಸಕ್ಕೆ ಬರ್ತಿದ್ಯಾ? ಹೋಗ್ ಪಾಲಿಟಿಕ್ಸ್ ಸೇರ್ಕೊಳ್ಳ ನೀನು. ಸೇರೋದಕ್ಕೇನು ತೊಂದ್ರೆ ಇಲ್ಲ. ಇಷ್ಟು ದಿವಸ ಕಷ್ಟಪಟ್ಟು ಸಂಪಾದನೆ ಮಾಡಿ ಸೇರ್ಸಿಟ್ಟಿದ್ದನ್ನ ನಡು ನೀರಲ್ಲಿ ಬಿಟ್ಟು ಹೋಗಕ್ಕಾಗತ್ತೇನೋ? ಹಾಗಾದ್ರೆ ಹೋಗ್ಬೇಕು ಅನ್ನೋ ಉದ್ದೇಶ ಇತ್ತ ನಿನ್ಗೆ? ಸಿಕ್ಕಾಪಟ್ಟೆ ನುಲಿತಾ ಇದ್ದಾನಲ್ಲ. ಹೋಗು. ಇನ್ಮೇಲೆ ನಿನ್ ಮುಖನ ನಂಗೆ ತೋರಿಸ್ಲೇಬೇಡ. ಸರ್, ಏನ್ ತಗೋತೀರಾ? ನನ್ ಫ್ರೆಂಡ್ ಇಲ್ಲ ಅಂದ್ರೆ ಏನೋ ಆರ್ಡರ್ ಮಾಡ್ತೀನಿ ನಾನು. ಗೊತ್ತಿಲ್ವೇ ನಿನಗೆ? ಹೋಗ. ಸಾರಿ ಸರ್. ಹಲೋ ಮಿಸ್ಟರ್ ಬ್ಲಾಕ್. ಶಟ್ ಅಪ್ ನಾನ್ಸೆನ್ಸ್ ಬ್ಲಡಿ ಫೂಲ್ ಇಡಿಯಟ್. ಯಾರ ನೋಡಿ ಬ್ಲಾಕ್ ಅಂತೀಯಾ? ಐ ಆಮ್ ವೈಟ್, ಮಿಸ್ಟರ್ ವೈಟ್. ಸಾರಿ ಸರ್, ನಾನು ಅವ್ರ ಜೊತೆ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತೀನಿ. ಏನ್ ಬೇಕು ನಿಂಗೆ? ಜೇಮ್ಸ್ ಬಗ್ಗೆ ತಿಳ್ಕೋಬೇಕು. ಏನ್ ತಿಳ್ಕೋಬೇಕಿತ್ತು? ನಾನು ಅವ್ರನ್ನ ಲವ್ ಮಾಡ್ತೀನಿ. ಅಯ್ಯೋ, ಶುರು ಆಯ್ತಲ್ಲಪ್ಪ. ಸುಮ್ನೆ ಎದುರು ಬಿಡದಿಲ್ವಲ್ಲ. ಹೌದು, ಏನ್ ನೋಡ್ ಲವ್ ಮಾಡ್ತಾ ಇದೀಯಾ? ನನ್ನ ಹೈಟ್ 5.9, ಅವ್ರ ಹೈಟ್ 6.2. ಹೈಟ್ ಮ್ಯಾಚ್ ಮಾಡ್ಕೊಂಡು ಲವ್ ಮಾಡ್ತೀನಿ. ಅಯ್ಯೋ, ಇದೇನೋ ಹೊಸ ತರ ಇದೆಯಲ್ಲ. ಕೆಲವರು ಲುಕ್ಕಿಗೆ ಲವ್ ಮಾಡ್ತಾರೆ, ಕೆಲವರು ದುಡ್ಡಿಗೆ ಲವ್ ಮಾಡ್ತಾರೆ. ಇವಳು ಅವ್ನ ಹೈಟ್ ಲವ್ ಮಾಡ್ತಿದ್ದಾಳಲ್ಲ. ಇಲ್ಲಿ ನೋಡು, ಅವನು ಮೇಲ್ಗಡೆ ನೋಡೋದಕ್ ಮಾತ್ರ ಆತರ ಇದ್ದಾನೆ. ಬಾಡಿ ಪಾರ್ಟ್ಸ್ ಎಲ್ಲ ಪೂರ್ತಿ ಡ್ಯಾಮೇಜ್.
ಒಂದೊಂದಾಗಿ ಹೇಳ್ತೀನಿ ಕೇಳಿಸ್ಕೊ. ಕಿಡ್ನಿ ಚಟ್ನಿ ಆಗೋಗಿದೆ, ಲಿವರ್ ಡಮರ್ ಆಗೋಗಿದೆ, ಲಂಗ್ಸು ಪಂಚರ್ ಆಗೋಗಿದೆ, ಹಾರ್ಟ್ ಊಸ್ಟ್ ಆಗೋಗಿದೆ, ಒಟ್ಟಾರೆ ಪಲ್ಸು ಬೈಪಾಸ್ ಹೋಗ್ಬಿಟ್ಟು ಅದೋಗತಿ ಆಗಿದೆ ಮಗಳೇ. ನಾನೊಂದ್ ಐಡಿಯಾ ಹೇಳ್ತೀನಿ ಕೇಳಿಸ್ಕೊ. ನೀನು 5.9, ನಾನು 5.9. ನಾವಿಬ್ರು ಜೋಡಿ ಆಗ್ಬಿಟ್ರೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಹಲೋ ಹಲೋ ಇಟ್ಬಿಟ್ಲು. ಯಾವಾಗ ಇಟ್ಲು ಅಂತ ಗೊತ್ತಾಗ್ಲಿಲ್ಲ. ಎಲ್ರು ಲವ್ ಮಾಡ್ತಾರೆ, ನಮ್ಮನ್ ಲವ್ ಮಾಡಿ ಅಂತಂದ್ರೆ ಓಡೋಗ್ಬಿಡ್ತಾರೆ ಎಲ್ರು. ಅದೆಂಗೋ ಇನ್ಮೇಲೆ ಜೇಮ್ಸ್ ಇದ್ ಕಡೆ ಅವಳು ತಿರುಗು ನೋಡಲ್ಲ. ಬರ್ತಾ ಇದ್ದಾನೆ. ಬಾಪ ಹೀರೋ, ಎಷ್ಟು ಜನರ ಮಧ್ಯೆ ನೋಡಿದ್ರು ನಿನ್ನ ಹೈಟ್ಗೆ ನೀನೇ ಎದ್ ಕಾಣಿಸ್ತೀಯಾ. ಅದೆಲ್ಲ ಇರ್ಲಿ, ಕಾಫಿ ಕುಡ್ದ್ಯಾ? ಫ್ರೆಂಡ್ ಇಲ್ದಂಗೆ ನಾನು ಯಾವತ್ತಾರು ತಗೊಂಡಿದ್ದೀನೇನಾ? ಒಬ್ನೇ ಕುಡಿದ್ರೆ ಕಾಸು ನೀನೇ ಕೊಡ್ಬೇಕಲ್ವಾ? ಜೇಮ್ಸ್, ಹೆಸರಿಗೆ ಮಾತ್ರ ನಾನು ವೈಟ್. ನೀನ್ ಕಾಫಿ ಆರ್ಡರ್ ಮಾಡು, ನಾನ್ ದುಡ್ಡು ಕೊಡ್ತೀನಿ. ಸಂತೋಷವಾಗಿ ಕೊಡೋದು ಹೋಗ್ತಾ ಇರೋ. ಬೇರೆ 2 ಕಾಫಿ, 1 ಶುಗರ್ಲೆಸ್ ಆಗಿರ್ಲಿ. ಯಾರಿಗ್ ಸಕ್ಕರೆ ಇಲ್ದಂಗೆ? ನಿನಗೆ. ನನಗ್ ಸಕ್ಕರೆ ಬೇಡ ಅಂತ ನಾನೇ ಅವಾಗ್ಲೇ ಹೇಳ್ದೆ. ಅದು ಮುಕ್ತಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಏನ್ ನೋಡ್ದೆ ನೀನು? ನೋಡ್ದ್ಯಾ? ಶುಗರ್ ಇದ್ರೆ ಬಿಪಿನೂ ಇರುತ್ತೆ, ಬಿಪಿ ಇದ್ರೆ ಈ ತರ ಕೋಪ ಬರುತ್ತೆ. ಇಲ್ಲ ಕಣೋ, ಅದು ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಹೋದಾಗ ಈ ರೀತಿ ಕೈಯೆಲ್ಲ ನಡಗುತ್ತೆ. ಅಯ್ಯೋ, ಹಿಂಗೇನ ಹೇಳ್ಬಿಟ್ಟು ನನ್ನ ಆರೋಗ್ಯ ಹಾಳು ಮಾಡ್ಬಿಡ ಜೇಮ್ಸು. ನೀನ್ ಮಾತ್ರ ಫೋನಲ್ಲಿ ನನ್ ಬಗ್ಗೆ ಚೆನ್ನಾಗಿ ಹೇಳ್ತಿದ್ಯಲ್ಲ. ಓ, ಅದಕ್ಕೆನಾ ಇದು? ನೋಡೋ, ನನಗೆ ಒಬ್ಳು ಸಿಕ್ಕಿಲ್ಲ ಕಣೋ, ಅದಕ್ಕೆ ಕಣೋ ಹೇಗ್ ಮಾಡಿದ್ದು. ಅಯ್ಯೋ, ನಾನ್ ಸಕ್ಕರೆ ಇರೋ ಕಾಫಿ ಕುಡಿತೀನಿ. ಆಫೀಸಿಗೆ ಲೇಟ್ ಆಯ್ತು, ಹೋಗೋಣ. ಸರಿ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಬಾತ್ರೂಮ್ ಅನ್ನೋದು ಇಂಗ್ಲಿಷ್ ಪದ, ಕನ್ನಡದಲ್ಲಿ ಹೇಳು. ಅಯ್ಯೋ, ಮೊದ್ಲು ನನ್ನ ಬಿಟ್ಬಿಡು. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಪ್ಯಾಂಟ್ ಎಲ್ಲ ಒದ್ದೆ ಆಗೋಗುತ್ತೆ ಕಣೋ. ಪ್ಯಾಂಟ್ ಅನ್ನೋದು ಇಂಗ್ಲಿಷ್ ಪದನೇ. ಅಯ್ಯೋ, ಬಿಡೋ ನನ್ನ. ಬಿಡಲ್ಲ ಕಣೋ. ಅಯ್ಯೋ, ಬಿಡೋ. ಸಿರಿಗನ್ನಡಂ ಗೆಲ್ಗೆ, ಬಿಡು. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಕೈ ಬಿಡೋ. ಬಿಟ್ರೆ ನೀನ್ ಹೊರಟೋಗ್ತೀಯಾ? ಹೋಗ್ತಾ ಇದೆ ಕಣೋ. ನೀನೊಬ್ನೇ ಕನ್ನಡಿಗನೇನೋ, ನಾನು ಕನ್ನಡಿಗನೇ. ನಿನಗೊಬ್ನಿಗೆ ಏನೋ ಅಭಿಮಾನ ಇರೋದು, ನನಗಿಲ್ವೇನೋ? ಅವಸರದಲ್ಲಿ ಮಾಡೋ ಕೆಲ್ಸಕ್ಕೆಲ್ಲ ಹಿಂಗ್ ಅಡ್ಡಿ ಮಾಡಿದ್ರೆ ಇನ್ನೇನೋ ಆಗುತ್ತೆ. ಅದಕ್ಕೇನ್ ಕನ್ನಡ ಗೊತ್ತಾ, ಇಂಗ್ಲಿಷ್ ಗೊತ್ತಾ, ತಮಿಳ್ ಗೊತ್ತಾ? ಬಂದ್ರೆ ಹೋಗ್ತಾ ಇರೋದ್ ಮಾತ್ರ ಅದು ಗೊತ್ತು ಕಣೋ. ಸ್ವಲ್ಪ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ಬಾ ಹೋಗೋಣ. ತಗೋ ನಿನ್ನ ಜಂಗಮ ಬೇಡ ಮಾಡಿ. ಬೇಡ ಕೊಡ ಅಣ್ಣ, ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಡೋಣ. ನಮ್ಮವರೇ ನಮ್ಗೆ ಈ ತರ ಮಾಡ್ತಾರಲ್ಲ. ದಿನ 3:30ಗೆ ಮನೆಯಿಂದ ಪಿಕಪ್ ಮಾಡಿ ಕಾಲ್ ಸೆಂಟರ್ ಅಲ್ಲಿ ಬಿಡ್ಬೇಕು. Okay. ಹಾಗೇನೆ ಅರ್ಲಿ ಮಾರ್ನಿಂಗ್ 3:30ಗೆ ಕಾಲ್ ಸೆಂಟರ್ ಇಂದ ಪಿಕಪ್ ಮಾಡಿ ಮನೆಗ್ ಬಿಡ್ಬೇಕು. ಓಕೆ, ಇದೇ ತರ 1 ಮಂತ್ ಮಾಡಿದ್ರೆ ಅವಾಗ ನಾನು ನಿನ್ನ ಲವ್ ಮಾಡ್ತೀನಿ. ಸರಿ. ಮಾರ್ಗರೆಟ್, ನೆಕ್ಸ್ಟ್ ಪಾರ್ಟಿ ಸೆಟ್ ಆಗ್ತಾ ಇದೆಯಾ? ಈಗ್ಲೇ ಇಂಟರ್ವ್ಯೂ ಮಾಡ್ತಿದ್ದೀನಿ. ಇವನಾದ್ರೂ ಪರ್ಮನೆಂಟ್ ಆಗಿ ಮೇಂಟೈನ್ ಮಾಡಮ್ಮ. ಥ್ಯಾಂಕ್ ಯು. ಅರ್ಥ ಆಯ್ತಾ? ಹಾಯ್ ಮಿಸ್ಟರ್ ಜೇಮ್ಸ್. ಹಲೋ ಸರ್. ಶಿ ಈಸ್ ತೇಜ. ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಹಿ ಈಸ್ ಮಿಸ್ಟರ್ ಜೇಮ್ಸ್, ಹಲೋ, ನೈಸ್ ಮೀಟಿಂಗ್ ಯು. ಹಾಯ್. ಸೀನಿಯರ್ ಆಫ್ ದಿಸ್ ಕಂಪನಿ. ಹಿ ವಿಲ್ ಟೀಚ್ ಯು ಎವ್ರಿಥಿಂಗ್. ಓಕೆ. ಓಕೆ ಜೇಮ್ಸ್, ಕ್ಯಾರಿ ಆನ್. ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ಓಕೆ. ಹಾಯ್ ಹಾಯ್. 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 ಜೇಮ್ಸು, ಎಸ್. ಇಷ್ಟ ಆದ್ಲಾ? ನಿನಗಿಷ್ಟ ಆದ್ಲಾ? ಇಷ್ಟ ಆಗ್ಲಿಲ್ಲ. ನನಗೂ ಇಷ್ಟ ಆಗ್ಲಿಲ್ಲ. ನನಗೆ ತುಂಬಾ ಇಷ್ಟ ಆಗ್ಬಿಟ್ಲು. ನನಗೂ ಇಷ್ಟ ಆದ್ಲು. ಈ ಕಾಮಿಡಿ ಎಲ್ಲ ಬೇಡ. ಚರ್ಮ ಬೆಳ್ಳಗಿದ್ರೆ ಎಲ್ಲ ಸಾಲಲ್ಲ. ಇಲ್ಲಿಗೆ ಬರೋ ಹುಡುಗಿರೆಲ್ಲ ಬರೀ ಪರ್ಸನಾಲಿಟಿ ಮಾತ್ರ ನೋಡಲ್ಲ. ಜನರಲ್ ನಾಲೆಜ್, ಕಂಪ್ಯೂಟರ್ ನಾಲೆಜ್, ಪ್ರಪಂಚ ಜ್ಞಾನ, ಇಂಗ್ಲಿಷ್ ಮಾತಾಡೋ ಸ್ಟೈಲ್ಗೆ ಬಿದ್ದೋಗ್ತಾರೆ. ಹಾಗಿದ್ರೆ ಖಂಡಿತ ನೀನ್ ಬೀಳಲ್ಲ. ಬೇಡ ಬೇಡ ಅಂದ್ರೆ ಬಿಟ್ಟಾಕ್ ನಾನ್ ನೋ. ನೋಡ್ಕೊತೀನಿ. ನೋ.